ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ಯಾಂಕಿಂಗ್ ಹುದ್ದೆಯನ್ನು ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. BCCI ಬ್ಯಾಂಕ್ ಇಲ್ಲಿ ಪೋಸ್ಟ್ ಡೇಟ್ ಮತ್ತೆ ನೋಡಬಹುದಾಗಿರುತ್ತೆ. ಲಾಸ್ಟ್ ಡೇಟ್ ಸೆಪ್ಟೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. BCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2025 ಓಕೆನಾ. ಸೊ 74 ಹುದ್ದೆಗಳನ್ನ ಕರೆದಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ಸ್ ಅಂಡ್ ಅಟೆಂಡರ್ ಪೋಸ್ಟ್ ಗಳಿಗೆ. ಸೊ ಇದಕ್ಕೆ ಏನ್ ಸ್ಯಾಲರಿ ಇದೆ, ಯಾವತ್ ಲಾಸ್ಟ್ ಡೇಟ್ ಇದೆ ಮತ್ತು ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಏನ್ ಏಜ್ ಲಿಮಿಟ್, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ ಓಕೆನಾ. ಸೊ 74 ಹುದ್ದೆಗಳಿದಾವೆ. ಬೆಂಗಳೂರು ಕರ್ನಾಟಕದಲ್ಲಿ ಕೆಲಸದ ಜಾಬ್ ಲೊಕೇಶನ್ ಇರುತ್ತೆ ಸ್ನೇಹಿತರೆ ಓಕೆನಾ. ಸ್ಯಾಲರಿ ಬಂದು 44,000 ರೂಪಾಯಿಂದ ಹಿಡಿದು 1,12,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ ಓಕೆನಾ. ಸೊ ಜೂನಿಯರ್ ಅಸಿಸ್ಟೆಂಟ್ಸ್ಗೆ 62 ವೇಕೆನ್ಸಿ ಇದೆ, ಗ್ರಾಜುಯೇಷನ್ ಆಗಿರ್ಬೇಕು. ಅಟೆಂಡರ್ ಆಗಿರಿದ್ರೆ 12 ವೇಕೆನ್ಸಿ ಇದೆ, 10ನೇ ಕ್ಲಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ನೀವು 10ನೇ ಕ್ಲಾಸು ಅಥವಾ ಗ್ರಾಜುಯೇಟ್ ಆಗಿರೋರು ಆರಾಮಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋಗಳನ್ನ ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಬಹುದು ಸ್ನೇಹಿತರೆ. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ ಓಕೆನಾ. ಸೊ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಚೆಕ್ ಮಾಡೋಣ. ಏಜ್ ಲಿಮಿಟ್ ಬಂದು 18ರಿಂದ 35ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC ST ಗೆ 5 ವರ್ಷ, OBC ಗೆ 3 ವರ್ಷ ಇದೆ. ಮತ್ತೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ ಗೆ SC ST ಕ್ಯಾಟಗರಿ 1 ಡಿಸೇಬಲ್ಡ್ ಪರ್ಸನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ 750 ರೂಪಾಯಿ ಇದೆ ಸ್ನೇಹಿತರೆ. ಅದರ್ ಕ್ಯಾಂಡಿಡೇಟ್ಸ್ ಗೆ 1000 ರೂಪಾಯಿ ಇದೆ. ಮತ್ತೆ ಅಟೆಂಡೆಂಟ್ ಪೋಸ್ಟ್ ಗೆ SC ST ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 600 ರೂಪಾಯಿ ಇದೆ. ಅದರ್ ಕ್ಯಾಂಡಿಡೇಟ್ಸ್ ಗೆ 800 ರೂಪಾಯಿ ಇದೆ ಸ್ನೇಹಿತರೆ ಓಕೆನಾ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀ ಪೇ ಮಾಡ್ಬೇಕಾಗಿರುತ್ತೆ. ಮತ್ತೆ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸೊ ರಿಟರ್ನ್ ಟೆಸ್ಟ್ ಮುಗಿಸ್ಕೊಂಡು ನೀವು ಅದರಲ್ಲಿ ಸೆಲೆಕ್ಟ್ ಆದ್ರೆ ಇಂಟರ್ವ್ಯೂ ಇರುತ್ತೆ. ಸೊ ಅದನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದಾದ ನಂತರ ನಿಮ್ಗೆ ಏನೇನು ವ್ಯಾಲಿಡ್ ಇರಬೇಕು ಅಂತ ಹೇಳಿದ್ರೆ ಇಮೇಲ್ ID, ಫೋನ್ ನಂಬರ್, ID ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದಿಷ್ಟು ಸ್ಕ್ಯಾನ್ ಕಾಪಿಯಲ್ಲಿ ಇರಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಸೊ ಏನಾದ್ರು ಕೇಳಿದ್ರೆ ಅದರಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಓಕೆನಾ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನ ನೀವು ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ ಓಕೆನಾ. ಸೊ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಫೀ ಪೇಮೆಂಟ್ ಮಾಡೋದಕ್ಕೂ 10ನೇ ತಾರೀಕೆ ಲಾಸ್ಟ್ ಡೇಟ್ ಸ್ನೇಹಿತರೆ, ಸೆಪ್ಟೆಂಬರ್ 10. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ಇದರಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಡಿ, ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ಸ್ ಲಿಮಿಟೆಡ್ ಓಕೆನಾ, BCC ಬ್ಯಾಂಕ್. ಸೊ ಕಿರಿಯ ಸಹಾಯಕ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಕರೆದಿರೋದು 62 ಮತ್ತು 12 ಹುದ್ದೆಗಳು. ವಿದ್ಯಾರ್ಹತೆ ಬಂದು ಕಿರಿಯ ಸಹಾಯಕರಿಗೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ತೆರಗಡೆ ಇರಬೇಕು. ಕನ್ನಡ ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡದ ಜ್ಞಾನ, ಬರುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು, ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಅಟೆಂಡರ್ ಹುದ್ದೆಗೆ SSLC ಪರೀಕ್ಷೆ ಉತ್ತೀರ್ಣರಾಗಿರ್ಬೇಕು ಓಕೆನಾ. ಸೊ ವಯೋಮಿತಿ ಬಂದು 18ರಿಂದ 35. ಸೊ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ 1ಕ್ಕೆ 40 ವರ್ಷ, ಹಿಂದುಳಿದ ವರ್ಗ ಮತ್ತೆ ಹಿಂದುಳಿದ ಜಾತಿಯವರಿಗೆ 38 ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಕನ್ನಡ ಬರ್ಬೇಕಾಗಿರುತ್ತೆ. ಸೊ ಕನ್ನಡ ಓದಕ್ಕೆ, ಬರೆಯಕ್ಕೆ, ಮಾತಾಡೋದಕ್ಕೆ ಎಲ್ಲದೂ ಬರ್ಬೇಕು. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಓಕೆನಾ. ಸೊ ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆನಾ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ನಾವು ಅಂತ ಇದೆ, ನೀವು ರಿಜಿಸ್ಟ್ರೇಷನ್ ಇಲ್ಲಿ ಅಥವಾ ಇಲ್ಲಿ ಯಾವ್ದನ್ನು ಕ್ಲಿಕ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ನ್ಯೂ ರಿಜಿಸ್ಟ್ರೇಷನ್. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ನೇಮ್ ಇದೆಯೋ ಅದೇ ತರನೇ ನೀವು ಬರಿತಾ ಹೋಗ್ಬೇಕಾಗಿರುತ್ತೆ. ಸೊ ಫುಲ್ ಡೀಟೇಲ್ಸ್ ನೀವು ಬರೆದು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಓಕೆನಾ. ಹಾಗೆ ಇದ್ರದ್ದು ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಸೊ ಯೂಸರ್ ID ಪಾಸ್ವರ್ಡ್ ತಗೊಂಡು ನೀವು ಯಾವಾಗ ಬೇಕಾದ್ರೂ ಲಾಗಿನ್ ಆಗಿ ಚೇಂಜ್ ಮಾಡಬಹುದು 10ನೇ ತಾರೀಕು ಒಳಗಡೆ ಗಂಟ ಓಕೆನಾ. ಸೊ ಇದಿಷ್ಟು ಇರುತ್ತೆ ಸ್ನೇಹಿತರೆ. ಇನ್ನು ಈ ಎಲ್ಲಾದ್ರದ್ದು ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ನೀವು ಬಂದು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ ನಾವು ಇಸ್ರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಿದ್ದೆ. 10th, ಡಿಗ್ರಿ, ಡಿಪ್ಲೊಮೊ, ITI ಮಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿತ್ತು. ಹಾಗೆ AAI ಅಲ್ಲಿ ಅಂದ್ರೆ AAI ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಕರೆದಿದ್ರು 32 ವೇಕೆನ್ಸಿಗಳು. ಸೊ ಇನ್ನೂ ಇದೆ ಸ್ನೇಹಿತರೆ, ವೇಕೆನ್ಸಿ ಲಾಸ್ಟ್ ಡೇಟ್ ಇನ್ನೂ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಚಿಕ್ಕಬಳ್ಳಾಪುರ ಇನ್ಸೆಕ್ಟ್ ಕಲೆಕ್ಟರ್ ಪೋಸ್ಟ್ ಕರೆದಿದ್ರು. ಅದ ನಂತರ NICAL ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕರೆದಿದ್ರು. ಮತ್ತೆ
RBI ಅವ್ರದ್ದು ಬ್ಯಾಂಕಿಂಗ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕರೆದಿರೋದು ಈ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ BRB NMPL ಅಂತ ಹೇಳ್ಬಿಟ್ಟು ಕರೆದಿರೋದು. ಓಕೆನಾ. ಸೊ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ ಮತ್ತೆ ಪೋಸ್ಟ್ ಅಸಿಸ್ಟೆಂಟ್ ಗ್ರೇಡ್ ಗೆ ಕರೆದಿದ್ರು ಸ್ನೇಹಿತರೆ. ಸೊ ಅದ ನಂತರ UDID ಅಲ್ಲಿ ಅಂದ್ರೆ ಆಧಾರ್ ಅಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಗೆ ಕರೆದಿದ್ದಾರೆ ಸ್ನೇಹಿತರೆ. 26ನೇ ತಾರೀಕು ಲಾಸ್ಟ್ ಇದೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಪೋಸ್ಟ್ ಗಳನ್ನ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. newgovernmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೆ. ಹಾಗೆ ನೀವು 10th ಮೇಲೆ PUC ಮೇಲೆ ಡಿಗ್ರಿ ಮೇಲೆ ಜಾಬ್ಸ್ ಹುಡುಕ್ತಾ ಇದ್ರೆ ಇಲ್ಲೇ ಇದಾವೆ ಸ್ನೇಹಿತರೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.